ಪಂಜಾಬ್ನ ಫರೀದ್ಕೋಟ್ ಜಿಲ್ಲೆಯ ಈ ದಿನಗೂಲಿ ಕಾರ್ಮಿಕ ಕುಟುಂಬವೊಂದು ಪಂಜಾಬ್ ಲಾಟರಿಯಲ್ಲಿ ಬರೋಬ್ಬರಿ 1.5 ಕೋಟಿ ರೂಪಾಯಿಯನ್ನು ಗಳಿಸಿದೆ. ಹಣವೇನೋ ಬಂತು, ಆದರೆ ಆ ಹಣದಿಂದ ಸ್ವಂತ ಮನೆಯನ್ನೇ ಬಿಡಬೇಕಾಯಿತು. ಹೌದು, ಫರೀದ್ಕೋಟ್ ಜಿಲ್ಲೆಯ ಸೈಡೆಕೆ ಗ್ರಾಮದ ದಿನಗೂಲಿ ಕೃಷಿ ಕಾರ್ಮಿಕರಾದ ನಸೀಬ್ ಕೌರ್ ಮತ್ತು ಅವರ ಪತಿ ರಾಮ್ ಸಿಂಗ್ ಸುಮಾರು 15-20 ದಿನಗಳ ಹಿಂದೆ 200 ಕೋಟಿ ರೂಪಾಯಿ ಮೌಲ್ಯದ ಪಂಜಾಬ್ನ ಫರೀದ್ಕೋಟ್ ಜಿಲ್ಲೆಯ ದಿನಗೂಲಿ ಕಾರ್ಮಿಕ ಕುಟುಂಬವೊಂದು ಪಂಜಾಬ್ ಲಾಟರಿಯಲ್ಲಿ ಬರೋಬ್ಬರಿ 1.5 ಕೋಟಿ ರೂಪಾಯಿ ಗಳಿಸಿದೆ. ಹಣವೇನೋ ಬಂತು, ಆದರೆ ಈ ಹಣದಿಂದ ಸ್ವಂತ ಮನೆಯನ್ನೇ ಬಿಡಬೇಕಾದಂಥ ಪರಿಸ್ಥಿತಿ. ಹೌದು, ಫರೀದ್ಕೋಟ್ ಜಿಲ್ಲೆಯ ಸೈಡೆಕೆ ಗ್ರಾಮದ ದಿನಗೂಲಿ ಕೃಷಿ ಕಾರ್ಮಿಕರಾದ ನಸೀಬ್ ಕೌರ್ ಮತ್ತು ಅವರ ಪತಿ ರಾಮ್ ಸಿಂಗ್ ಸುಮಾರು 15-20 ದಿನಗಳ ಹಿಂದೆ 200 ರೂಪಾಯಿ ಮೌಲ್ಯದ ಲಾಟ್ರಿ ಟಿಕೆಟನ್ನು ಖರೀದಿಸಿದ್ದರು. ಅದರಲ್ಲಿ ಅವರು 1.5 ಕೋಟಿ ರೂಪಾಯಿ ಬಹುಮಾನವನ್ನು ಗೆದ್ದಿದ್ದಾರೆ. ಕೇವಲ 200 ರೂಪಾಯಿ ಖರ್ಚು ಮಾಡಿ 1.5 ಕೋಟಿ ಗಳಿಸಿದ್ದ ದಂಪತಿಗೆ ಸಂತೋಷದ ಜೊತೆಗೆ ಭಯ ಹಾಗೂ ಆತಂಕ ಕೂಡ ಎದುರಾಗಿತ್ತು. ಈ ಸುದ್ದಿ ಅಕ್ಕಪಕ್ಕದ ಮನೆಯವರಿಗೆ ತಿಳಿದ್ರೆ ಹಣ ಕಳ್ಳತನ ಆಗಬಹುದು ಅಥವಾ ಯಾರಾದರೂ ಹಣವನ್ನು ಕೇಳಬಹುದು ಎನ್ನುವ ಭಯದಲ್ಲಿ ಮನೆಯನ್ನೇ ಬಿಟ್ಟು ಹೋಗಿದ್ದಾರಂತೆ. ತಮ್ಮ ಸುರಕ್ಷತೆಯ ದೃಷ್ಟಿಯಿಂದ ಭಯದಲ್ಲಿ ಕುಟುಂಬ ಮನೆಗೆ ಬೀಗ ಹಾಕಿ ಮೊಬೈಲ್ ಸ್ವಿಚ್ ಆಫ್ ಮಾಡಿ ರಹಸ್ಯ ಸ್ಥಳಕ್ಕೆ ಹೋಗಿತ್ತು. ಈ ಮಾಹಿತಿ ಪೊಲೀಸರಿಗೆ ಗೊತ್ತಾದ ತಕ್ಷಣ ಫರೀದ್ಕೋಟ್ ಪೊಲೀಸರು ತಕ್ಷಣವೇ ಕುಟುಂಬವನ್ನು ಸಂಪರ್ಕ ಮಾಡಿ ಧೈರ್ಯ ತುಂಬಿ ರಕ್ಷಣೆ ಕೊಟ್ಟಿದ್ದಾರೆ.